Hello all, so welcome to our YouTube ಚಾನಲ್. ಸೊ ಇದು ವಿಡಿಯೋ ಏನಾಗಿರುತ್ತಂತ ಅಂದರೆ ಲಾಸ್ಟ್ ಟೈಮಲ್ಲಿ ನಾನು ಹೇಳ್ದಂಗೆ ನಮ್ಮ ಫ್ಯಾಮಿಲಿಯಲ್ಲಿ ಲೈಕ್ ಈ ಮನೆಯಲ್ಲಿ ನಾವು ಯಾರ್ಯಾರು ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಎಸ್, ಇವತ್ತು ಇಂಟ್ರೊಡ್ಯೂಸ್ ಮಾಡಿಕೊಡೋ ಟೈಮ್ ಬಂದಿದೆ. ಸೊ ಎಸ್, ನನ್ನ ಹಸ್ಬೆಂಡ್ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಯಾರ್ಯಾರು ಇರ್ತೀವಿ ನಮ್ಮ ಮನೇಲಿ ಅಂತ ಹೇಳಿ. ಹಾಯ್ ಎವ್ರಿವನ್, ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಇವತ್ತು ಸಂಡೇ ಆ್ಯಕ್ಚುಲಿ. ಐ ಹೋಪ್ ಎವ್ರಿ ಒನ್ ಇಸ್ ರೆಸ್ಟಿಂಗ್. ನನ್ನ ಹೆಸರು ಆಕಿಬ್ ಅಂತ, ರಕ್ಷಿತಾ ಹಸ್ಬೆಂಡು. ಮದುವೆ ಆಗಿ ಆಲ್ಮೋಸ್ಟ್ 2.5 years ಆಯಿತು. ಇಟ್ಸ್ ಬೀನ್ 2.5 years, ಬಟ್ ವಿ ಮೆಟ್ ಆಲ್ಮೋಸ್ಟ್ ಮೋರ್ ದೆನ್ 3 years ago. ಹೀಗೆ ಲವ್ ಮ್ಯಾರೇಜ್ ಆಯಿತು. ವಿ ಹ್ಯಾವ್ ಬೀನ್ ಲಿವಿಂಗ್ ಹ್ಯಾಪಿಲಿ ನಾವು. ಇನ್ನು ಕೆಲವೇ ತಿಂಗಳಲ್ಲಿ, ಲೈಕ್ ರಕ್ಷಿತಾ ಟೋಲ್ಡ್ ಪ್ರೀವಿಯಸ್ ವಿಡಿಯೋ ಅಲ್ಲಿ, ವಿಲ್ ಹ್ಯಾವ್ ಒನ್ ಮೋರ್ ಅಡಿಷನ್ ಇನ್ ದ ಫ್ಯಾಮಿಲಿ. ಸೊ ವಿ ಆರ್ ಟೂ ಎಕ್ಸೈಟೆಡ್ ಫಾರ್ ದ್ಯಾಟ್, ಆ್ಯಂಡ್ ದಟ್ಸ್ ದ ರೀಸನ್ ವೈ ವಿ ಆರ್ ಸ್ಟಾರ್ಟಿಂಗ್ ದಿಸ್ ಯೂಟ್ಯೂಬ್ ಚಾನಲ್. ಲೆಟ್ಸ್ ಸಿ ವೆದರ್ ಇಟ್ಸ್ ಅ ಬೇಬಿ ಗರ್ಲ್ ಆರ್ ಬೇಬಿ ಬಾಯ್, ಬಟ್ ಎನಿಥಿಂಗ್ ಇಸ್ ಫೈನ್ ವಿತ್ ಅಸ್. ಸೊ ದಿಸ್ ಇಸ್ ಮೈ ಇಂಟ್ರೊಡಕ್ಷನ್. ಮುಂದೆ ಬಾಬಲ್ ನೋಡ್ತಾ ಇರ್ತೀರಾ ಎಲ್ಲ. ಯಾ, ಸೊ ನಾನೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಆ್ಯಸ್ ಅನ್ ಅಸೋಸಿಯೇಟ್ ಡೈರೆಕ್ಟರ್. ಇಟ್ಸ್ ಬೀನ್ ಲೈಕ್ ಆಲ್ಮೋಸ್ಟ್ 7 years ಇನ್ ದ ಸೇಮ್ ಕಂಪನಿ. ಇವಾಗಲೇ ರಿವೀಲ್ ಮಾಡಲ್ಲ ಯಾವ ಕಂಪ್ನಿ ಅಂತ. ಸೊ ನೋಡೋಣ ಮುಂದಿನ ಬ್ಲಾಗಲ್ಲಿ. ಸೊ ದಿಸ್ ಇಸ್ ಮೈ ಇಂಟ್ರೊಡಕ್ಷನ್, ಆ್ಯಂಡ್ ವಿ ಹ್ಯಾವ್ ಮಿನಿ ಹಿಯರ್. ಶಿ ಈಸ್ ಸ್ಲೀಪಿಂಗ್, ಶಿ ಈಸ್ ಆಲ್ವೇಸ್ ಸ್ಲೀಪಿಂಗ್. ಸೊ ಮಿನಿ ಈಸ್ ಮೈ ಪೆಟ್ ಆ್ಯಕ್ಚುಲಿ. ದಿಸ್ ಇಸ್ ಮಿನಿ, ಅ ಕ್ಯೂಟ್ ಚಿಜ್ಜು. ಶಿ ಈಸ್ 7.5 years exactly. ಜೂನ್ ಬಂದರೆ ಅವಳಿಗೆ 8 years ಕಂಪ್ಲೀಟ್ ಆಗುತ್ತೆ. ಸೊ ಶಿ ಈಸ್ ಅ ಫೀಮೇಲ್ ಚಿಜ್ಜು. ಶಿ ವಾಸ್ ಆಲ್ಮೋಸ್ಟ್ ಲೈಕ್ 31 days ವೆನ್ ಐ ಅಡಾಪ್ಟೆಡ್ ಹರ್. ಸೊ ಅವಾಗಿಂದ ನನ್ನ ಜೊತೆನೇ ಇದ್ದಾಳೆ. ಶಿ ಈಸ್ ಸ್ಲೀಪಿ. ಅವಳಿಗೆ ಪ್ಯಾಂಪರ್ಡ್ ಕಿಡ್ ಅಂತ ಹೇಳ್ತೀವಲ್ಲ, ಆ ಥರ ಶಿ ಈಸ್ ಲೈಕ್ ನಮ್ಮ ಮನೆಯಲ್ಲಿ ಒಂದು ಪ್ಯಾಂಪರ್ಡ್ ಕಿಡ್ ಅಂತ ಹೇಳ್ಬೋದು. ತುಂಬ ಮುದ್ದಾಗಿ, ತುಂಬ ಹ್ಯಾಂಡಲ್ ವಿತ್ ಕೇರ್ ಅಂತೀವಲ್ಲ, ಆ ಥರ ಶಿ ಈಸ್. ಸೊ ನಿದ್ದೆ ಮಾಡೋದು ಅಂದರೆ ಇಷ್ಟ. ಶಿ ಈಸ್ ಲೈಕ್ ಅವೇಕ್ ಜಸ್ಟ್ ಫಾರ್ 4-5 hours ಇನ್ ಅ ಡೇ. 24 hours ಅಲ್ಲಿ 4-5 hours ಎಚ್ಚರ ಇರ್ತಾಳೆ. ಅದು ನಾವು ಎಚ್ಚರ ಇದ್ರೆ ಶಿ ಈಸ್ ಅವೇಕ್. ಆ 4-5 hours ಅಲ್ಲಿ ನಾವು ಮಲಗಿದ್ರೆ ಅವಳು ನಮ್ಮ ಜೊತೆ ಮಲಗಿರ್ತಾರೆ ಎಂಟೈರ್ ಡೇ. ಸೊ ಎಸ್, ಗೋಯಿಂಗ್ ಫಾರ್ವರ್ಡ್ ಯೂಲ್ ಲಾಗು ಬರುತ್ತೆ ವಾಟ್ ಹ್ಯಾಪನ್ಸ್ ಇನ್ ಮಿನೀಸ್ ಲೈಫ್ ಇನ್ ಅ ಡೇ ಅಂತ. ಹೇಗಿರುತ್ತೆ, ಏನ್ ಫುಡ್ ಕೊಡ್ತೀವಿ, ಐ ಮೀನ್ ಎದ್ದೋಳಲ್ಲ, ಎಬ್ಬಿಸ್ಬೇಕು ಮಗು ತರ ಅವಳನ್ನ. ವಿ ಹ್ಯಾವ್ ಟು ಲಿಟ್ರಲಿ ವೇಕ್ ಹರ್ ಅಪ್ ಅಂಡ್ ವಾಕ್ ಕರ್ಕೊಂಡು ಹೋಗ್ಬೇಕು. ಸೊ ದಟ್ ಇಸ್ ಹೌ ಐ ಕುಡ್ ಸೇ ಪ್ಯಾಂಪರ್ಡ್, ನಾಟ್ ಲೇಜಿ, ರೈಟ್? ಮಿನಿ ಬಿಟ್ರೆ ವಿ ಹ್ಯಾವ್ ಒನ್ ಮೋರ್ ಪೆಟ್. ಇಸ್ ಆಕ್ಚುಲಿ ಸಿಟ್ಟಿಂಗ್ ದರ್. ಐ ಜಸ್ಟ್ ಪಿಕ್ ಹಿಮ್ ಅಪ್. ಸೊ ಇಟ್ಸ್ ನಾಟ್ ಅ ಶಿ, ಬೇಸಿಕ್ಲಿ ಹಿ. ಅವನ ಮುಖದಲ್ಲೇ ನೋಡ್ಬೋದು ನೀವು. ಶಿ ಈಸ್ ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್ ಟು ಮಿನಿ. ಮಿನಿ ನಮ್ಮ ಜೊತೆ ಇರೋದಕ್ಕೆ ಇಷ್ಟಪಡ್ತಾಳೆ. ಶಿ ಈಸ್ ಲಿಟ್ರಲಿ ಬಿಹೈಂಡ್ ಮೀ, ಆ್ಯಂಡ್ ದಿಸ್ ಗೈ ಹ್ಯಾಸ್ ಅ ಲಾಟ್ ಆಫ್ ಆಟಿಟ್ಯೂಡ್. ಆಲ್ಮೋಸ್ಟ್ 90% ಕ್ಯಾಟ್ಸ್ಗೆ ಆಟಿಟ್ಯೂಡ್ ಇರ್ತಾರೆ. ಇವನಿಗೂ ಇದೆ ನೋಡಿ, ಮುಖ ನೋಡೋದನ್ನ ಗೊತ್ತಾಗುತ್ತೆ. ಅವ್ನ ಫೇಸ್ ಒಂದ್ ಸ್ವಲ್ಪ ಅಗ್ರೆಸಿವ್ ತರ ಕಾಣಿಸುತ್ತೆ. ಬೇಸಿಕ್ಲಿ ಅವ್ನ ಫೇಸ್ ಹತ್ರ ಅವನು ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ, ಬಟ್ ಅವ್ನ ಫೇಸ್ ಲೈಕ್ ಸೆಮಿ ಪಂಚ್ ಫೇಸ್ ತರ ಇದೆ ಅವ್ನು ಆಕ್ಚುಲಿ. ಸೊ ಅದಕ್ಕೆ ಅವ್ನು ಸ್ವಲ್ಪ ಅಗ್ರೆಷನ್ ಅಲ್ಲಿ ಇರೋ ತರ ಕಾಣಿಸ್ತಾನೆ. ಅವನು ಬರುತ್ತೆ ಸಿಟ್ಟೆಲ್ಲ, ಅವನಿಗೂ ಬರುತ್ತೆ ಸಿಟ್ಟು, ಆಟಿಟ್ಯೂಡ್ ಎಲ್ಲ ತೋರಿಸ್ತಾನೆ. ಸೊ ಅದೇ ಈ ತರ ಎತ್ಕೊಳ್ಳೋದು, ಅವನ್ನ ಮುದ್ದು ಮಾಡೋದು ಅವನಿಗೆ ಚೂರು ಇಷ್ಟ ಆಗೋದಿಲ್ಲ. ಸೊ ಮಿನಿ ಹೆಂಗೆ ಅಂದ್ರೆ ಆರಾಮಾಗಿ ಬರ್ತಾಳೆ, ಕುತ್ಕೋತಾಳೆ. ಇಲ್ಲಿ ಅವನಿಲ್ಲ, ಆಪೋಸಿಟ್. ಹಿ ವಾಂಟ್ಸ್ ಟು ಬಿ ಇನ್ ಹಿಸ್ ಕಂಫರ್ಟ್ ಝೋನ್. ಅಲ್ಲಿ ವಿಂಡೋಸ್ ಹತ್ರ ಎಲ್ಲ ಆಚೆ ನೋಡ್ಬೇಕು, ಹೊರಗಡೆ ನೋಡಿಲ್ಲ ಅಂದ್ರೆ ಅವನಿಗೆ ಸಮಾಧಾನ ಅಲ್ಲ. ಹೊರಗಡೆ ನೋಡ್ಕೊಂಡೇ ಕುತ್ಕೋಬೇಕು. ಅವನು ವ್ಯೂ ನೋಡ್ಬೇಕು, ಆಚೆ ಯಾವ ಬೆಕ್ ಬರುತ್ತೆ, ಏನು ಇಲ್ಲಿ ಹೋಯ್ತಾ, ಇಲ್ಲಿ ಏನು ಹೋಯ್ತು ಅಂತ ನೋಡ್ಕೊಂಡು ಕುತ್ಕೋಬೇಕು. ಅವನ ಡಿಸ್ಟರ್ಬ್ ಮಾಡ್ಬಾರ್ದು. ಅವನು ಅಷ್ಟೇ ಮಧ್ಯಾಹ್ನ ಮಲ್ಕೊಂಡ್ಬಿಡ್ತಾನೆ. ಸೊ ಅದೇ ಇವಾಗ ರೆಸ್ಟ್ ಮಾಡ್ತಾ ಇದ್ದಂಗಲ್ಲ. ಸೊ ಇವಾಗ ಮಲ್ಕೊಂಡ್ರೆ ಅವನು ಮತ್ತೆ ಎದ್ದೋಳೋದು 8 ಗಂಟೆ ರಾತ್ರಿಗೆ. ಏನೋ ಯು ಗೈಸ್ ವಿಲ್ ನಾಟ್ ಬಿಲೀವ್ ದಿಸ್. 8 ಗಂಟೆಗೆ ಎದ್ದೋಳ್ತಾನೆ. ಎದ್ದು ಬರ್ತಾನೆ, ಯಾವ ಅನ್ಕೊಂಡು ಬರ್ತಾನೆ. ಹೊಟ್ಟೆ ಅಷ್ಟಿರುತ್ತೆ, ಊಟ ಮಾಡ್ಕೊತಾನೆ, ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡು ದಟ್ಸ್ ಹೌ ಹಿಸ್ ಡೇ ಗೋಸ್. ಆಮೇಲೆ ಮುಂದೆ ಬ್ಲಾಗ್ಗಳಲ್ಲಿ ನೀವು ಇದು ನೋಡ್ತೀರಾ, ಅವನಿಗೂ ಏನು ಫೀಡ್ ಮಾಡ್ತಿದ್ದೀವಿ ನಾವು. ಅವನಿಗೆ ಎಸ್
ಎಷ್ಟು ಅವ್ನಿಗೆ ಇವಾಗ 1 year 1.5 years 1.5 ಆಗಿಲ್ಲ 1 year 4-5 months almost 1.5 years. ಇವನು ಮನೆಗೆ ಬಂದಾಗ he was almost like 40-45 days old. 45 days. So ಮಿನಿ ಜೊತೆ ಆರಾಮಾಗಿರ್ತಾನೆ. he thinks Mini is his mother sometimes. ಚಿಕ್ಕವನಿದ್ದಾಗ ತಂದಿದ್ದಲ್ಲ, so he has bonded really well with Mini. ಇಬ್ರು ಆಟ ಆಡ್ತಾರೆ. This is Cookie. He's grumpy actually. ಅವನ ಮುಖ ನೋಡಿದ್ರೆ ಅವನ ಲೋಕದಲ್ಲಿ ಇರ್ತಾನೆ ಅವನು. he is not so connected with humans. He likes to be in his own world. ಹೊರಗಡೆ ಬೆಕ್ ಬಂದಿದ್ಯಾ, ಇಲ್ಲಿ ಬಂದಿದ್ಯಾ, ಅದನ್ನೇ ನೋಡ್ಕೊಂಡು ಕೂತ್ಕೊಂಡು. ಇವಾಗ ನೀವು ನೋಡ್ಬೋದು, ಇಲ್ಲಿ ವಿಂಡೋ ಇದೆ. ಸೊ ವಿಂಡೋನ ನೋಡ್ಕೊಂಡು ಏನೆಲ್ಲ ಮೂವ್ಮೆಂಟ್ಸ್ ಆಗುತ್ತೆ ನೋಡ್ಕೊಂಡು ಕೂತಿರ್ತಾನೆ. He is actually seeing the camera. ಸೊ ಎಸ್, ಇದಾಗಿರುತ್ತೆ ನಮ್ಮ ಒಂದು ಪುಟ್ಟ ಫ್ಯಾಮಿಲಿ, ಮತ್ತೆ ನಮ್ಮ ಪುಟ್ಟ ಫ್ಯಾಮಿಲಿದು ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ. ಸೊ ನಾವು ಟೋಟಲ್ ಇರೋದು 4 ಅಂತ ಹೇಳ್ಬೋದು ನಮ್ಮ ಮನೇಲಿ. ನಾನು, ನನ್ನ ಹಸ್ಬೆಂಡು, ಮತ್ತೆ ನಮ್ಮ ಮಿನಿ, ಮತ್ತೆ ನಮ್ಮ ಕುಕ್ಕಿ. ಸೊ ನಾವು 4 members ಮನೇಲಿ ಇರ್ತೀವಿ. ಸೊ ಎಸ್, ನಾನು ಹೇಳಿದ್ದೆ ದಟ್ ನ್ಯೂ ಇಯರ್ಗೆ ಅಪ್ಪ ಅಮ್ಮ ಎಲ್ಲ ಬರ್ತಾರೆ ಅಂತ ಹೇಳಿ. ಸೊ ಅಪ್ಪ ಅಮ್ಮ ಮನೇಲಿದ್ದಾರೆ ಈಗ. ಸೊ ತಮ್ಮ ಹೋಗಿದ್ದಾನೆ, ಅವನು ಅಣ್ಣನ ಹತ್ರ ಹೋಗಿದ್ದಾನೆ ಡೆಲ್ಲಿಗೆ. ಸೊ ಎಸ್, ನಿನ್ನೆ ಬೆಳಗ್ಗೆ ಫ್ಲೈಟ್ ಇತ್ತು ಅವನು. ಸೊ ತಮ್ಮ ಇಲ್ಲ, ಅಪ್ಪ ಅಮ್ಮ ಇದ್ದಾರೆ ಈಗ. ಸೊ ಅಪ್ಪ ಅಮ್ಮನು ನಾಳೆ ಹೊರಡ್ತಾರೆ. ನಾಳೆ ಅವ್ರು ಹೊಡಿದ ತಕ್ಷಣನೇ ಇನ್ನೊಬ್ರು ಗೆಸ್ಟ್ ಬರ್ತಾರೆ. ನಾವು ನಿಮ್ಗೆ ಮುಂದಿನ ಬ್ಲಾಗ್ ಅಲ್ಲಿ ಹೇಳ್ತೀವಿ ಯಾರು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಎಸ್, ಇದಾಗಿರುತ್ತೆ ನಮ್ಮ ಇಂಟ್ರೊಡಕ್ಷನ್. ನಮ್ಮ ಮತ್ತೆ ಅವ್ರು ಮೀನ್ ಮಾಡ್ತಿದ್ದಾರೆ ಇವತ್ತು ಸ್ಪೆಷಲ್. ನೋಡಿ ಎಲ್ರು, ಇದು ಕಾಟ್ಲಾ ಬಾಂಗ್ಲಾ ಅಲ್ಲ, ಕಾಟ್ಲಾ ಇದೆ, ಬ್ಲಾಕ್ ಮಾರ್ಕೆಟ್ ಇದೆ. ಸಂಡೇ ಸ್ಪೆಷಲ್ ನಮ್ಮ ಅತ್ತೆ ಅವ್ರು ಮಾಡ್ತಿದ್ದಾರೆ. ಸೊ ನಮ್ಮ ಮಮ್ಮಿ ಫಿಶ್ ಫ್ರೈಗೆ ಮಸಾಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಲೆಟ್ಸ್ ಈ ಮಸಾಲಾಗೆಲ್ಲ ಏನೆಲ್ಲ ಹಾಕಿದ್ದಾರೆ ಅಂತ ಹೇಳಿ ಇವಾಗ ನಮ್ಮ ಮಮ್ಮಿ ಹೇಳ್ತಾರೆ. ಮಮ್ಮಿ ಏನೆಲ್ಲ ಹಾಕಿದ್ದೀರಾ ಮಸಾಲೆ? ಗರಂ ಮಸಾಲ, ಜೋರಾಗಿ ಚಿಲ್ಲಿ ಪೌಡರ್, ಓಕೆ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಓಕೆ, ಅಕ್ಕಿ ಹಿಟ್ಟು, ಗರಂ ಮಸಾಲ, ಧನಿಯಾ ಪುಡಿ, ಓಕೆ, ಅಕ್ಕಿ ಹಿಟ್ಟು, ಮೊಟ್ಟೆ ಒಂದು, ಓಕೆ, ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಓಕೆ, ಸೊ ಲೆಟ್ಸ್ ವೇಟ್ ಅಂಡ್ ವಾಚ್ ಫೈನಲ್. ನಿಂಬೆಹುಳಿ ಸ್ವಲ್ಪ. ಓಕೆ, ಸೊ ಲೆಟ್ಸ್ ವೇಟ್ ಅಂಡ್ ವಾಚ್ ಫೈನಲ್ ನಮ್ಮ ಫಿಶ್ ಫ್ರೈ ಹೇಗೆ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಮೀನ್ ಟೈಮ್ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ನಾವು ಸಂತೆಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಸಂತೆ ಅಂತಂದರೆ ಪ್ರತಿ ಸಂಡೇ ನಮ್ಮ ಮನೆ ಹತ್ರ ಸಂತೆ ನಡೆಯುತ್ತೆ. ಸೊ ಎಲ್ಲ ಫ್ರೆಶ್ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ಸೊಪ್ಪೆಲ್ಲ ನಾವು ಇಲ್ಲಿಂದ ತೊಗೊಂಡು ರೀಸ್ಟಾಕ್ ಮಾಡ್ಕೊತೀವಿ ಎವ್ರಿ ಸಂಡೇ. ನೀವು ನೋಡ್ಬೋದು ಸಂತೆ ನೋಡಿ, ಇಲ್ಲಿಂದ ತುಂಬ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಉದ್ದ ಇದೆ ಅನ್ಕೊತೀನಿ ನಾನು. ಸೊ ಇಲ್ಲಿಂದ ನಾವು ನೋಡಿ ತರಕಾರಿ, ಫ್ರೆಶ್ ವೆಜಿಟೇಬಲ್ಸ್ ತೊಗೊಂಡ್ವಿ, ಅವರೆಕಾಯಿ ಮತ್ತು ಕೆಲವೊಂದು ತರಕಾರಿ ಎಲ್ಲ ತೊಗೊಂಡು, ಮತ್ತು ಇಲ್ಲಿಂದ ನಾವು ಫ್ರೂಟ್ಸು ಚೆನ್ನಾಗಿತ್ತು, ಫ್ರೆಶ್ ಫ್ರೂಟ್ಸ್ ತೊಗೊಂಡು ಮತ್ತು ಸೊಪ್ಪು ಎಲ್ಲ ಪರ್ಚೇಸ್ ಮಾಡಿಕೊಂಡು. ತುಂಬ ದಿನ ಆಗಿತ್ತು ಕಬ್ಬಿನ ಹಾಲು ಕುಡ್ಕೊಂಡು. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ. ಸೊ ತುಂಬ ದಿನ ಆಗಿತ್ತು ಕಬ್ಬಿನ ಹಾಲು ಕುಡ್ಕೊಂಡು ನಾವು ಮತ್ತೆ ಮನೆಗೆ ವಾಪಸ್ ಹೊರಟಿವಿ. ಮನೆಗೆ ಹೋಗೋಷ್ಟರಲ್ಲಿ ನೀವು ನೋಡ್ಬೋದು ಫಿಶ್ ಕರಿ ರೆಡಿ ಆಗಿತ್ತು, ಮತ್ತು ಫಿಶ್ ಕರಿ, ಫಿಶ್ ಫ್ರೈ ಎರಡೂ ರೆಡಿ ಆಗಿತ್ತು. ಬೇಸಿಕ್ಲಿ ನನಗೆ ಫಿಶ್ ಕರಿ ಎಲ್ಲ ನಾನು ತಿನ್ನೋದಿಲ್ಲ, ಫಿಶ್ ಫ್ರೈ ತಿಂತೀನಿ, ಅದು ಇಷ್ಟ. ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿಬಿಟ್ಟು ಫಿಶ್ ಫ್ರೈ ತಿಂತೀನಿ. ಇದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ನಾವು ಹೋಗಿದ್ದು ವಾಕಿಂಗ್ಗೆ. ಮಿನಿಗೆ ಸ್ವಲ್ಪ ವಾಕಿಂಗ್ ಮಾಡಿಸ್ಬಿಟ್ಟು ಮತ್ತು ಸಂಜೆ ಟೈಮಲ್ಲಿ ಅವರೆಕಾಯಿ ಇದೆಲ್ಲ ಸುಲ್ಕೊಂಡು ಮಮ್ಮಿ ನಾನು ಈ ವ್ಲಾಗ್ನ ಮುಗಿಸ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಬೈ ಬಾಯ್.